ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಚಂದ್ರಗ್ರಹಣದ ನಂತರದ ಈ ಒಂದು ಮಹತ್ತರದ ಬದಲಾವಣೆಗಳು, ಮಕರ ರಾಶಿಯ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ 9 ಗ್ರಹಗಳು ನಿಮಗೆ ಒಂದು ರಹಸ್ಯ ಸಂದೇಶವನ್ನು ರವಾನಿಸಿವೆ. ಈ ಚಂದ್ರಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ 7 ಭಯಾನಕ ಮತ್ತು ಮಹತ್ವದ ಘಟನೆಗಳು ಸಂಭವಿಸಲಿವೆ. ಇಂದಿನ ಈ ಒಂದು ವಿಶೇಷ ಮಾಹಿತಿ ಸಂಪೂರ್ಣವಾಗಿ ಗ್ರಹಗತಿಗಳ ಈ ಹೊಸ ಚಲನೆಯನ್ನು ಆಧರಿಸಿದೆ. ಈ ಗ್ರಹಣದ ನಂತರದ ಮುಂದಿನ 10 ದಿನಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ತರಲಿವೆ. ಇದು ಹಣಕಾಸಿನ ಒಂದು ವಿಷಯವಾಗಿರಲಿ, ಈ ಹಳೆಯ ಸಾಲದ ಬಾಧೆಯಾಗಿರಲಿ, ಶತ್ರುಗಳ ಕಾಟವಿರಲಿ ಅಥವಾ ಕುಟುಂಬದ ಕಲಹವಿರಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನೀವು ಅಭೂತಪೂರ್ವ ಫಲಿತಾಂಶಗಳನ್ನು ನೀವು ಕಾಣಲಿದ್ದೀರಿ. ಈ ಚಂದ್ರಗ್ರಹಣವು ಕೇವಲ ಸವಾಲುಗಳನ್ನು ಮಾತ್ರವಲ್ಲ, ನಿಮ್ಮ ಜೀವನಕ್ಕೆ ಸಂತೋಷದ ಉಡುಗೊರೆಯನ್ನು ಕೂಡ ತರಬಲ್ಲದು. ಆದರೆ ಅದಕ್ಕಾಗಿ ನೀವು 9 ಗ್ರಹಗಳನ್ನು ಶಾಂತಗೊಳಿಸುವ ಕೆಲವು ಈ ವಿಶೇಷ ಪರಿಹಾರಗಳನ್ನು ಮಾಡಬೇಕಾಗುತ್ತೆ. ಈ ವಿಡಿಯೋವನ್ನು ನೀವು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಜೀವನದಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. ಒಂದು ವೇಳೆ ನೀವು ಇದನ್ನು ನಿರ್ಲಕ್ಷಿಸಿದರೆ ಈ ಗ್ರಹಗಳ ದೋಷದಿಂದ ನಿಮ್ಮ ಬದುಕು ಏರುಪೇರು ಆಗಬಹುದು. ಈ ಕ್ಷಣದಲ್ಲಿ ನೀವು ಈ ಮಾಹಿತಿಯನ್ನು ಪಡೆಯುತ್ತಿದ್ದರೆ ನೀವು ಅತ್ಯಂತ ಅದೃಷ್ಟವಂತರು ಎಂದರ್ಥ. ಏಕೆಂದರೆ ಜೀವನದಲ್ಲಿ ಒಳ್ಳೆಯದಾಗುವುದು ಅಥವಾ ಈ ಕೆಟ್ಟ ಸಮಯ ಬರುವುದು ಎಲ್ಲವೂ ದೈವ ಸಂಕಲ್ಪದ ಫಲವಾಗಿರುತ್ತೆ. ಮುಂದಿನ 10 ದಿನಗಳ ಕಾಲ ನೀವು ಬಹಳ ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದ ಇರಬೇಕು. ಈ 33 ಕೋಟಿ ದೇವತೆಗಳ ಸಾಕ್ಷಿಯಾಗಿ ನಿಮ್ಮ ಜೀವನದಲ್ಲಿ ಆ 7 ಘಟನೆಗಳು ನಡೆಯಲಿವೆ. ಇಲ್ಲಿ ಹೇಳಲಾಗುವ ಎಚ್ಚರಿಕೆಗಳನ್ನು ಪಾಲಿಸದಿದ್ದರೆ ಈ ದೈವಿಕ ಕೃಪೆಯಿಂದ ನೀವು ವಂಚಿತರಾಗುತ್ತೀರಿ ಮತ್ತು ಜೀವನ ಪರ್ಯಂತ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಆದರೆ ತಾಳ್ಮೆಯಿಂದ ಕೇಳಿಸಿಕೊಂಡರೆ ನಿಮ್ಮ ಪ್ರಗತಿಗೆ ಅಡ್ಡಿಯಾಗಿರುವ ಅಂಶಗಳು ಯಾವುವು ಮತ್ತು ಅವುಗಳಿಗೆ ಪರಿಹಾರವೇನು ಎಂಬುದು ತಿಳಿಯುತ್ತೆ. ಬಹಳಷ್ಟು ಮಂದಿ ಕೇಳೋದು ಅಂದರೆ ನಮ್ಮ ಒಳ್ಳೆಯ ಕಾಲ ಯಾವಾಗ ಬರುತ್ತೆ, ನಮಗೆ ಕೇವಲ ಕಷ್ಟಗಳೇ ಕಾಣಿಸುತ್ತಿವೆ ಎಂದು. ಅದಕ್ಕೆ ಉತ್ತರ ಇಂದಿನ ಈ ಮಾಹಿತಿಯಲ್ಲಿದೆ. ನಿಮ್ಮ ಸುತ್ತ ದೇವತೆಗಳ ಈ ರಕ್ಷಾ ಕವಚ ನಿರ್ಮಾಣವಾಗುವ ಹಾದಿಯನ್ನು ನಾನು ಇಲ್ಲಿ ವಿವರಿಸಲಿದ್ದೇನೆ. ಕಲಿಯುಗದಲ್ಲಿ ದೇವರ ನಾಮಸ್ಮರಣೆಯೇ ಅತ್ಯಂತ ದೊಡ್ಡ ಶಕ್ತಿ. ಇಂದಿನ ಈ ಒಂದು ಧಾವಂತದ ಬದುಕಿನಲ್ಲಿ ಮನುಷ್ಯ ತನ್ನ ಈ ಕುಲದೇವತೆ ಅಥವಾ ಈ ಕುಲದೇವನನ್ನು ಮರೆಯುತ್ತಿದ್ದಾನೆ. ದೇವರಿಗೆ ದೊಡ್ಡ ಪೂಜೆಗಿಂತ ನಿಮ್ಮ ಭಕ್ತಿ ಮತ್ತು ಸ್ಮರಣೆ ಮುಖ್ಯ. ಪ್ರತಿದಿನ ಈ ಸ್ನಾನದ ನಂತರ ನೀವು ಕೈ ಮುಗಿದು, ನಮ್ಮ ಕುಲದೇವತೆಗಳೇ ನಮ್ಮ ಮನೆಯನ್ನು ರಕ್ಷಿಸಿ, ಅನಿರೀಕ್ಷಿತ ಅಪಾಯಗಳಿಂದ ನಮ್ಮನ್ನು ಕಾಪಾಡಿ ಎಂದು ಪ್ರಾರ್ಥಿಸಿ. ಇಷ್ಟೇ ಸಾಕು, ನಿಮ್ಮ ದಿನದ ಆರಂಭ ಸುಖಮಯವಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಶುದ್ಧತೆ ಇರಲಿ. ಎಲ್ಲಿ ಕೊಳೆ, ಜಗಳ, ಮಾಂಸ, ಮದ್ಯದ ಸೇವನೆ ಮತ್ತು ಕೆಟ್ಟ ಮಾತುಗಳು ಇರುತ್ತವೆಯೋ ಅಲ್ಲಿ ದೇವತೆಗಳು ನೆಲೆಸುವುದಿಲ್ಲ. ಈ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಅಡುಗೆ ಮನೆಯನ್ನು ಶುದ್ಧವಾಗಿರಿಸಿ ಮತ್ತು ತಟ್ಟೆಗೆ ಬಂದ ಅನ್ನವನ್ನು ದೇವರೆಂದು ಗೌರವಿಸಿ. ಅನ್ನದ ನಿಂದನೆ ಮಾಡಬೇಡಿ. ಈಗ ಈ ಒಂದು ಸಮಯದಲ್ಲಿ ನಿಮ್ಮ ಜಾತಕದ ಈ ಒಂದು ಮಂಗಳ ಮತ್ತು ಶುಕ್ರನ ಸ್ಥಿತಿ ಸರಿಯಿಲ್ಲದ ಕಾರಣ ಈ ಒಂದು ದೊಡ್ಡ ಅಪಾಯಗಳ ಬಗ್ಗೆ ನೀವು ಗಮನ ಹರಿಸಲೇಬೇಕು. ಈ ಸಣ್ಣ ವಿಷಯಗಳು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಈ ತಪ್ಪು ತಿಳುವಳಿಕೆಗಳು ಹೆಚ್ಚಾಗುತ್ತೆ. ಮದುವೆಯಾದವರು ತಮ್ಮ ಮಾತಿನ ಮೇಲೆ ಹಿಡಿತ ಹೊಂದಿರಬೇಕು. ಸೌಮ್ಯವಾಗಿ ವರ್ತಿಸುವುದು ಮತ್ತು ಮೌನವಾಗಿರುವುದು ಈ ಅಪಾಯದಿಂದ ನಿಮ್ಮನ್ನು ಕಾಪಾಡುತ್ತೆ. ಬುಧ ಮತ್ತು ರಾಹುವಿನ ಪ್ರಭಾವದಿಂದ ಅನಿರೀಕ್ಷಿತ ಖರ್ಚುಗಳು ನಿಮಗೆ ಬರಬಹುದು ಅಥವಾ ಈ ಒಂದು ಹಣದ ನಷ್ಟವಾಗಬಹುದು. ಯಾರನ್ನ ಅತಿಯಾಗಿ ನಂಬಿ ಹೂಡಿಕೆ ಮಾಡಬೇಡಿ. ರಾಹು ನಿಮ್ಮ ಮನಸ್ಸಿನಲ್ಲಿ ಭ್ರಮೆ ಹುಟ್ಟಿಸಬಹುದು. ಅಂದರೆ ಇಲ್ಲಿ ಹಣ ಹಾಕಿದರೆ ಕೋಟ್ಯಾಧಿಪತಿಯಾಗಬಹುದು ಎಂದು ನಿಮಗೆ ಅನಿಸಬಹುದು. ಆದರೆ ಅದು ಮೋಸವಿರುತ್ತೆ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ.
ಶನಿ ಮತ್ತು ಚಂದ್ರನ ಮಿಲನವು ನಿಮ್ಮ ಮನಸ್ಸನ್ನು ಭಾರವಾಗಿ ಇರಿಸುತ್ತೆ. ಕಾರಣವಿಲ್ಲದೆ ದುಃಖವಾಗುವುದು, ಖಿನ್ನತೆಯ ಭಾವನೆ ಮೂಡುವುದು ಅಥವಾ ಯಾರಾದರೂ ಮನಸ್ಸಿಗೆ ನೋವನ್ನುಂಟು ಮಾಡುವುದು ಸಂಭವಿಸಬಹುದು. ಇಂತಹ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಜೀವನ ಪರ್ಯಂತ ಪಶ್ಚಾತ್ತಾಪಕ್ಕೆ ದಾರಿ ಮಾಡಿಕೊಡುತ್ತವೆ. ಆದ್ದರಿಂದ ಮನಸ್ಸು ಅಶಾಂತವಾಗಿದ್ದಾಗ ಯಾವುದೇ ಮಹತ್ವದ ತೀರ್ಮಾನ ಮಾಡಬೇಡಿ. ನೀವು ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಈ 3 ಎಚ್ಚರಿಕೆಗಳನ್ನು ಪಾಲಿಸಲೇಬೇಕಾಗುತ್ತೆ. ಅಂದರೆ ಮೊದಲನೆಯದಾಗಿ ಮೌನವಾಗಿರಲು ಕಲಿಯಿರಿ. ನಿಮ್ಮ ಅತಿಯಾದ ಮಾತಿನಿಂದಲೇ ಶತ್ರುಗಳು ಹೆಚ್ಚಾಗೋದು ಮತ್ತು ಗೌರವ ಕಡಿಮೆಯಾಗುತ್ತೆ. ಮುಂದಿನ 10 ದಿನ ನೀವು ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟೇ ಒಳ್ಳೆಯದು. ಎರಡನೆಯದಾಗಿ ಹಣದ ನಿರ್ವಹಣೆ. ಹತ್ತಿರ ಹಣವಿದ್ದಾಗ ಅತಿಯಾದ ಸಂತೋಷದಿಂದ ಅನಗತ್ಯ ವಸ್ತುಗಳನ್ನು, ಈ ಟಿವಿ ಆಗಿರ್ಬೋದು, ಫ್ರಿಜ್ಜು, ಮೊಬೈಲು ಖರೀದಿಸಬೇಡಿ. ಅವಶ್ಯಕತೆ ಇಲ್ಲದೆ ಮಾಡುವ ಖರ್ಚು ಲಕ್ಷ್ಮಿಯನ್ನು ದೂರ ಮಾಡುತ್ತೆ. ಹಣವನ್ನು ಸ್ಥಿರವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿ. ಮೂರನೆಯದಾಗಿ ನಕಾರಾತ್ಮಕ ಒಂದು ಚಿಂತನೆ ಬಿಡಿ. ನನ್ನ ಕೆಲಸ ಹೋಗುತ್ತದೆಯೇ, ನನ್ನ ಅಂಗಡಿ ಮುಚ್ಚುತ್ತದೆಯೇ ಎಂಬ ಭಯದಿಂದ ಹೊರಬನ್ನಿ. ಆತ್ಮವಿಶ್ವಾಸವೇ ಯಶಸ್ಸಿನ ಮೊದಲ ಮೆಟ್ಟಿಲು. ಈ 3 ಶುಭ ಸುದ್ದಿಗಳು ಯಾವುದು ಅಂತ ನಾವು ನೋಡೋಣ. ಕಷ್ಟಗಳ ನಂತರ ಸುಖ ಬಂದೇ ಬರೋದು. ಈ ಸಂತೋಷದ ಸುದ್ದಿಗಳು ನಿಮಗೆ ಕಾಯುತ್ತಿವೆ. ಅಡೆತಡೆಗಳ ಒಂದು ನಿವಾರಣೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಕೆಲಸಗಳು ದೇವರ ಕೃಪೆಯಿಂದ ಹಠಾತ್ತಾಗಿ ಪೂರ್ಣಗೊಳ್ಳಲಿವೆ. ಯಾರೋ ಒಬ್ಬ ಹಳೆಯ ಪರಿಚಯದ ಈ ವ್ಯಕ್ತಿ ದೇವರ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡಲಿದ್ದಾರೆ. ಸಣ್ಣ ಪ್ರಮಾಣದಲ್ಲಾದರೂ ಸರಿ, ಆರ್ಥಿಕವಾಗಿ ನಿಮಗೆ ಲಾಭವಾಗಲಿದೆ. ಬರಬೇಕಾದ ಬಾಕಿ ಹಣ ವಾಪಸ್ ಬರಬಹುದು ಅಥವಾ ಹೊಸ ಆದಾಯದ ಮೂಲಗಳು ತೆರೆಯಬಹುದು. ನಿಮ್ಮ ಪರ್ಸ್ ಹಣದಿಂದ ತುಂಬುವ ಯೋಗವಿದೆ. ನಿಮ್ಮ ಮಾತಿಗೆ ಸಮಾಜದಲ್ಲಿ ಈ ಬೆಲೆ ಸಿಗಲಿದೆ. ನಿಮ್ಮ ನಿರ್ಧಾರಗಳನ್ನು ಜನರು ಒಪ್ಪಿಕೊಳ್ತಾರೆ. ನಿಮ್ಮನ್ನು ಈ ಕಡೆಗಣಿಸಿದವರೇ ಈಗ ನಿಮ್ಮ ಬಳಿ ಬಂದು ಈ ಕೈ ಕುಲುಕಲಿದ್ದಾರೆ. ಮನೆಯ ಹಿರಿಯರನ್ನು ಅಥವಾ ತಂದೆ ತಾಯಿಯನ್ನು ನಿಂದಿಸಬೇಡಿ. ಅವರು ಮನೆಯ ಜೀವ ರೂಪದ ದೇವತೆಗಳು. ದೇವರಿಗೆ ಏನಾದರೂ ಹರಕೆ ಹೊತ್ತಿದ್ದರೆ ಅದನ್ನು ತಕ್ಷಣ ಪೂರೈಸಿ. ಹರಕೆ ಮರೆತರೆ ಕೆಲಸಗಳು ಕೊನೆಯ ಕ್ಷಣದಲ್ಲಿ ಹಾಳಾಗುತ್ತವೆ. ಮನೆಯಲ್ಲಿ ಸ್ತ್ರೀಯರನ್ನು ಗೌರವಿಸಿ. ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಮಾತುಗಳಿಂದ ನೋವನ್ನುಂಟು ಮಾಡಿದರೆ ಮನೆಯಲ್ಲಿ ಶಾಂತಿ ಅನ್ನೋದು ಇರುವುದಿಲ್ಲ. ಆದಷ್ಟು ಈ ಹಸಿದವರಿಗೆ ಅನ್ನವನ್ನು ನೀಡಿ. ಇದು ನಿಮ್ಮ ಪೂರ್ವಜರಿಗೆ ತಲುಪುತ್ತೆ ಮತ್ತು ಕುಲದೇವತೆಗಳು ತೃಪ್ತರಾಗುತ್ತಾರೆ. ಕುಟುಂಬದ ಜೊತೆ ಕುಳಿತು ಊಟವನ್ನು ಮಾಡಿ ನಕ್ಕು ನಲಿಯಿರಿ. ಇದು ದೈವಿಕ ಶಕ್ತಿಗಳನ್ನು ಮನೆಗೆ ಆಹ್ವಾನಿಸುತ್ತೆ. ಪ್ರಾಮಾಣಿಕವಾಗಿ ಬದುಕಿ. ಸುಳ್ಳು ಮತ್ತು ವಂಚನೆಯ ಹಾದಿ ಹಿಡಿದರೆ ಎಷ್ಟೇ ಹಣವಿದ್ದರೂ ಸುಖವಿರುವುದಿಲ್ಲ. ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿಯಂದು ಮನೆಯಲ್ಲಿ ದೀಪವನ್ನು ಹಚ್ಚಿ ಪೂರ್ವಜರನ್ನು ಸ್ಮರಿಸಿ. ಈ ರೀತಿ ನೀವು ಈ ಸಣ್ಣ ಸಣ್ಣ ವಿಷಯಗಳು, ದೊಡ್ಡ ವಿಷಯಗಳು ಎಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ನಡೆದರೆ ಮಾತ್ರ ನಿಮಗೆ ಈ ತಾಯಿ ಅಂದರೆ ನಿಮ್ಮ ಮನೆ ದೇವರ ಒಂದು ಕೃಪೆ, ನಿಮ್ಮ ಕುಲ ದೇವತೆಗಳ ಒಂದು ಆಶೀರ್ವಾದ, ನಿಮ್ಮ ಈ ಒಂದು ಮಕರ ರಾಶಿಯವರಾದ ನಿಮ್ಮ ಜೀವನ ಯಾವಾಗಲೂ ಬಂಗಾರವಾಗುತ್ತೆ. ನಂಬಿಕೆ ಅನ್ನೋದು ಇರಬೇಕು. ಫಸ್ಟು ನಂಬಿಕೆಯೇ ಎಲ್ಲದರ ಒಂದು ಮೂಲಾಧಾರ ಅಂತಲೇ ನಾವು ಹೇಳಬಹುದು. ಈ ನನ್ನ ಆತ್ಮೀಯ ಮಕರ ರಾಶಿಯವರ ಒಂದು ಪ್ರೇಮ ಭವಿಷ್ಯ ಈ ಚಂದ್ರಗ್ರಹಣದ ನಂತರ ಹೇಗೆ ಬದಲಾವಣೆಗಳು ಆಗುತ್ತೆ ಅನ್ನೋದು ನಾವು ಇವಾಗ ನೋಡ್ತಾ ಹೋಗೋಣ. ನಿಮ್ಮ ಪ್ರೇಮ ಜೀವನದಲ್ಲಿ ಅಂತಹ ಒಂದು ದೊಡ್ಡ ಬದಲಾವಣೆಯನ್ನು ತರಲಿದೆ. ಅದನ್ನು ನೀವು ಮುಂದಿನ ಹಲವು ವರ್ಷಗಳ ಕಾಲ ನೆನಪಿಟ್ಟುಕೊಳ್ಳುತ್ತೀರಿ. ಇದು ಕೇವಲ ಒಂದು ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಹೃದಯದ ಆಳದ ಭಾವನೆಗಳು ಮತ್ತು ನಿಮ್ಮ ಸಂಬಂಧಗಳ ಅತಿ ದೊಡ್ಡ ಪರೀಕ್ಷೆ ಹಾಗೂ ವರ ಎರಡನ್ನೂ ಹೊತ್ತು ತಂದಿದೆ. ಇಂದು ಮಧ್ಯರಾತ್ರಿಯಿಂದಲೇ ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ರೀತಿಯ ಈ ಉಲ್ಟಾ ಎಣಿಕೆ ಅಥವಾ ಈ ಕೌಂಟ್ ಡೌನ್ ಆರಂಭವಾಗಲಿದೆ. ಶನಿ ಮತ್ತು ರಾಹುವಿನ ಪ್ರಭಾವವು ನಿಮ್ಮ ಸಂಬಂಧಗಳ ನೈಜತೆಯನ್ನು ಜಗತ್ತಿನ ಮುಂದೆ ತರಲಿದೆ. ಯಾವ ಸಂಬಂಧವು ಸತ್ಯದ ಮೇಲೆ ನಿಂತಿದೆಯೋ ಅದು ಇನ್ನು ಮುಂದೆ ವಜ್ರದಂತೆ ಗಟ್ಟಿಯಾಗಲಿದೆ. ಆದರೆ ಯಾವ ಸಂಬಂಧವು ಕೇವಲ ಸುಳ್ಳು, ಭ್ರಮೆ ಅಥವಾ ಈ ಒಂದು ಸ್ವಾರ್ಥದ ಮೇಲೆ ನಿಂತಿದೆಯೋ ಅದು ಈ ಸಮಯದಲ್ಲಿ ಬಿರುಕು ಬಿಡಬಹುದು ಅಥವಾ ಮುರಿದು ಬೀಳಬಹುದು. ಆದ್ದರಿಂದ ಈ ಸಮಯವನ್ನು ಹಗುರವಾಗಿ ಪರಿಗಣಿಸಬೇಡಿ. ಈ ಗ್ರಹಣದ ನಂತರದ ಮೊದಲ ಪ್ರಭಾವವು ನಿಮ್ಮ ಸಂವಹನದ ಮೇಲೆ ಬೀರುತ್ತೆ. ಈ ಸಣ್ಣ ವಿಷಯಗಳಿಗೂ ದೊಡ್ಡ ಮಟ್ಟದ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ನಿಮ್ಮ ಸಂಗಾತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಮೂಡಬಹುದು
ಅಥವಾ ಪರಸ್ಪರ ಸಂಶಯದ ಸುಳಿಗೆ ಸಿಲುಕಬಹುದು. ಈ ಮುಂದಿನ 11 ದಿನಗಳವರೆಗೆ ಯಾವುದೇ ಒಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ ಬ್ರೇಕಪ್ ಮಾಡಿಕೊಳ್ಳುವುದು ಅಥವಾ ಮದುವೆಯ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವುದನ್ನು ಮುಂದೂಡಿ. ವಿಶೇಷವಾಗಿ ಕೋಪದಲ್ಲಿರುವಾಗ ಯಾವುದೇ ಸಂದೇಶಗಳನ್ನು ಕಳುಹಿಸಬೇಡಿ ಅಥವಾ ಕರೆ ಮಾಡಬೇಡಿ. ಈ ಗ್ರಹಣದ ನಂತರದ ಮನಸ್ಥಿತಿಯು ಅಸ್ಥಿರವಾಗಿರುತ್ತೆ. ಇಂತಹ ಅಸ್ಥಿರತೆಯ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಜೀವನ ಪೂರ್ತಿ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಇನ್ನೊಂದು ಮುಖ್ಯವಾದ ಸೂಚನೆ, ಈ ಹಿಂದೆ ನಿಮ್ಮಿಂದ ದೂರವಾದವರು ಮತ್ತು ಮಾತು ಬಿಟ್ಟವರು ಇದ್ದಕ್ಕಿದ್ದಂತೆ ನಿಮ್ಮನ್ನು ನೆನಪಿಸಿಕೊಳ್ಳಬಹುದು. ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಮತ್ತೆ ಹಳೆಯ ಭಾವನೆಗಳು ಜಾಗೃತವಾಗಬಹುದು. ಅವರು ನಿಮ್ಮ ಬಳಿ ಬಂದು ಕ್ಷಮೆ ಕೇಳಬಹುದು, ಈ ಕಣ್ಣೀರು ಇಡಬಹುದು ಅಥವಾ ಸಂಬಂಧವನ್ನು ಮತ್ತೆ ಆರಂಭಿಸಲು ಪ್ರಯತ್ನಿಸಬಹುದು. ಆದರೆ ಈ ಬಾರಿ ನೀವು ಕೇವಲ ಹೃದಯದ ಮಾತನ್ನು ಕೇಳಬೇಡಿ, ಮೆದುಳಿನಿಂದಲೂ ಯೋಚಿಸಿ. ಈ ಒಂದು ಪುನರಾಗಮನವು ನಿಮ್ಮ ಜೀವನದ ಹೊಸ ಆರಂಭವಾಗಿರುತ್ತೆ ಮತ್ತು ಪರೀಕ್ಷೆಯೂ ಆಗಿರುತ್ತೆ. ಒಂದು ವೇಳೆ ನಿಮ್ಮ ಸಂಬಂಧದಲ್ಲಿ ಏನಾದರೂ ಮುಚ್ಚಿಟ್ಟಿದ್ದರೆ ಅಥವಾ ನಿಮ್ಮ ಸಂಗಾತಿ ನಿಮ್ಮಿಂದ ಏನಾದರೂ ಬಚ್ಚಿಟ್ಟಿದ್ದರೆ, ಆ ಸತ್ಯವು ಈ ಸಮಯದಲ್ಲಿ ಹೊರಬರಲಿದೆ. ಆ ಸತ್ಯವು ಕಹಿಯಾಗಿರಬಹುದು, ಆದರೆ ಈ ಕಹಿಯೇ ನಿಮ್ಮ ಸಂಬಂಧದ ಭವಿಷ್ಯವನ್ನು ನಿರ್ಧಾರ ಮಾಡೋದು. ಗ್ರಹಣದ ನಂತರ ಕೆಲವು ದಿನಗಳ ಕಾಲ ನಿಮಗೆ ಮಾನಸಿಕ ಅಶಾಂತಿ ಕಾಡಬಹುದು. ಈ ನಿದ್ದೆ ಕಡಿಮೆಯಾಗೋದು, ಹಳೆಯ ನೆನಪುಗಳು ನಿಮ್ಮನ್ನು ಕಾಡೋದು, ಪದೇ ಪದೇ ಅವರ ಒಂದು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಪರಿಶೀಲಿಸುವ ಬಯಕೆಯಾಗಬಹುದು. ಆದರೆ ನೆನಪಿಡಿ, ಇದು ನಿಮ್ಮ ಭಾವನೆಯನ್ನು ಶುದ್ಧೀಕರಿಸುವ ಸಮಯ. ಯಾವ ಸಂಬಂಧವು ನಿಮಗೆ ಸರಿಯಾಗಿದೆಯೋ ಅದು ಉಳಿಯುತ್ತೆ, ಉಳಿದದ್ದು ತಾನಾಗಿಯೇ ದೂರವಾಗುತ್ತೆ. ಈ ಶುದ್ಧೀಕರಣದ ಪ್ರತಿಕ್ರಿಯೆಯ ನಂತರ, ಅಂದರೆ ಮುಂದಿನ 20 ರಿಂದ 25 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಒಂದು ಹೊಸ ವ್ಯಕ್ತಿಯ ಪ್ರವೇಶವಾಗಬಹುದು. ಅವರು ನಿಮಗೆ ಇದುವರೆಗೆ ಪರಿಚಯವಿಲ್ಲದವರಾಗಿರಲೇಬಹುದು, ಆದರೆ ಅವರ ಭೇಟಿಯಾದ ತಕ್ಷಣ ನಿಮಗೆ ಒಂದು ರೀತಿಯ ದೈವಿಕ ಸಂಬಂಧದ ಅನುಭವವಾಗುತ್ತೆ. ನಿಮ್ಮನ್ನು ಗೌರವಿಸುತ್ತಾರೆ, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನಿಮಗೆ ಈ ಒಂದು ಸುರಕ್ಷತೆಯ ಭಾವವನ್ನು ನೀಡೋದು. ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ತರುವ ಅವರು ನಿಮ್ಮ ಜೀವನ ಸಂಗಾತಿಯಾಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಯಾರ ಮದುವೆಯಲ್ಲಿ ಅಡೆತಡೆಗಳು ಉಂಟಾಗುತ್ತಿದೆ ಅವರಿಗೆ ಈ ಒಂದು ಹೊಸ ಮಾರ್ಗಗಳು ಗೋಚರಿಸುತ್ತವೆ. ಪೋಷಕರ ಒಪ್ಪಿಗೆ ದೊರೆಯಬಹುದು ಮತ್ತು ವರ್ಷಗಳ ಕಾಯುವಿಕೆ ಕೊನೆಗೊಳ್ಳಬಹುದು. ಈಗಾಗಲೇ ಚಾಲ್ತಿಯಲ್ಲಿರುವ ಸಂಬಂಧಗಳಲ್ಲಿ ಒಂದು ವೇಳೆ ಪ್ರೀತಿ ಕಡಿಮೆಯಾಗಿದ್ದರೆ ಈಗ ಅದು ಮತ್ತೆ ಪುಟಿದೇಳಲಿದೆ. ಸಂಗಾತಿಯ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡುಬರುತ್ತೆ ಮತ್ತು ಅವರು ನಿಮಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲು ಆರಂಭಿಸುತ್ತಾರೆ. ಆದರೆ ಎಚ್ಚರಿಕೆಯಿಂದ ಇರಿ, ಈ ಮೂರನೇ ವ್ಯಕ್ತಿಯ ಮಾತುಗಳನ್ನು ಕೇಳಿ ನಿಮ್ಮ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಖಾಸಗಿ ವಿಷಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ಈ ಸಾಮಾಜಿಕ ಜಾಲತಾಣಗಳಲ್ಲಿ ಭಾವನಾತ್ಮಕ ಪೋಸ್ಟ್ಗಳನ್ನು ಹಾಕುವ ಮೂಲಕ ನಿಮ್ಮ ಸಂಬಂಧದ ಘಟನೆಯನ್ನು ಕಡಿಮೆ ಮಾಡಿಕೊಳ್ಬೇಡಿ. ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಹಂಕಾರವನ್ನು ಬದಿಗಿಡಿ. ಮುಂದಿನ 7 ದಿನಗಳ ಕಾಲ ಶಿವಲಿಂಗಕ್ಕೆ ಕಪ್ಪು ಎಳ್ಳನ್ನು ಅರ್ಪಿಸಿ ಮನಸ್ಸಿನಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಹೆಸರನ್ನು ಸ್ಮರಿಸಿ ಪ್ರಾರ್ಥಿಸಿ. ಈ ಸಿಹಿ ಆಹಾರವನ್ನು ದಾನವನ್ನಾಗಿ ಕೊಡಿ. ಯಾರ ಮನಸ್ಸಿನಲ್ಲಿಯೂ ನೀವು ನೋಯಿಸಬೇಡಿ, ಏಕೆಂದರೆ ಈ ಸಮಯವು ನಿಮ್ಮ ಪ್ರೀತಿಯನ್ನು ಜೀವನ ಪೂರ್ತಿ ಗಟ್ಟಿಗೊಳಿಸುವ ಶಕ್ತಿಯನ್ನು ಹೊಂದಿದೆ. ಸಕಾರಾತ್ಮಕವಾಗಿ ಯೋಚಿಸಿ, ಹೃದಯವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಯಾವುದು ಸತ್ಯವೋ ಅದು ಖಂಡಿತವಾಗಿಯೂ ಉಳಿಯುತ್ತೆ. ಈ ಗ್ರಹಣದ ನಂತರ ಈ ಶಕ್ತಿಯು ಕೇವಲ ಸಂಬಂಧಗಳ ಪರೀಕ್ಷೆಯನ್ನೇ ಮಾಡೋದಿಲ್ಲ, ನಿಮ್ಮ ಆತ್ಮವನ್ನು ಜಾಗೃತಗೊಳಿಸುತ್ತೆ. ಪ್ರೀತಿಯಲ್ಲಿ ನೀವು ಭಿಕ್ಷೆ ಬೇಡಲು ಹುಟ್ಟಿಲ್ಲ, ಬದಲಾಗಿ ಗೌರವವನ್ನು ಪಡೆಯಲು ಹುಟ್ಟಿದ್ದೀರಿ ಎಂಬ ಸತ್ಯವನ್ನು ಇದು ನಿಮಗೆ ಮನವರಿಕೆ ಮಾಡಿಕೊಡುತ್ತೆ. ಈ ಗ್ರಹಣ ಎಂಬುದು ಕೇವಲ ಕತ್ತಲೆಯ ಸಂಕೇತವಲ್ಲ, ಅದು ಭ್ರಮೆಯನ್ನು ದೂರ ಮಾಡಿ ಬೆಳಕನ್ನು ತರುವ ಒಂದು ಅದ್ಭುತ ಸಮಯ. ಎಷ್ಟು ಗಟ್ಟಿಯಾಗಿ ಹಿಡಿದಿರುತ್ತೋ ಅಷ್ಟು ಬೇಗ ಅದು ಜಾರಿ ಹೋಗುತ್ತೆ. ಆದ್ದರಿಂದ ಪ್ರೀತಿಯನ್ನು ಸಹಜವಾಗಿ ಬಿಡಿ. ನೀವು ನಿಮ್ಮನ್ನು ಪ್ರೀತಿಸಲು ಆರಂಭಿಸಿದಾಗ ಜಗತ್ತು ನಿಮ್ಮನ್ನು ಪ್ರೀತಿಸುತ್ತೆ. ಈ ಸಂದೇಶವನ್ನು ನೆನಪಿಡಿ, ಧೈರ್ಯದಿಂದ ಇರಿ, ಶಾಂತವಾಗಿರಿ. ನಿಮ್ಮ ಜೀವನದ ಅತ್ಯುತ್ತಮ ಅಧ್ಯಾಯ ಈಗಷ್ಟೇ ಶುರುವಾಗುತ್ತಿದೆ. ಸತ್ಯವಾದದ್ದು ನಿಮ್ಮ ಬಳಿ ಉಳಿಯುತ್ತೆ, ಸುಳ್ಳಾದದ್ದು ಮರೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಸುಂದರವಾದ ಬೆಳಕು ಮೂಡುತ್ತೆ. ಆದಷ್ಟು ಜೀವನದಲ್ಲಿ ತಾಳ್ಮೆ ಮತ್ತು ನಂಬಿಕೆ ಇರಲಿ.
ನಿಮ್ಮ ಶುಭ ಕಾಲ ಪ್ರಾರಂಭವಾಗ್ತಿದೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.